ನಡೀತಾ ಇದೆ. ರಾಜ್ಯ ಬಿಜೆಪಿಯಿಂದಲೂ ಕೂಡ ತಿರಂಗ ಯಾತ್ರೆ ನಡೀತಾ ಇದೆ. ಆಪರೇಷನ್ ಸಿಂಧೂರ ಯಶಸ್ವಿಯಾದ ಬೆನ್ನಲ್ಲೇ ಸಂಭ್ರಮಾಚರಣೆ. ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜವನ್ನ ಹಿಡಿದು ಹೆಜ್ಜೆ ಹಾಕಿದ್ದಾರೆ ಜನ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಶಾಸಕ ಮಹೇಶ್ ತೆಂಗಿನಕಾಯಿ ಭಾಗಿಯಾಗಿದ್ದಾರೆ ಈ ರ್ಯಾಲಿಯಲ್ಲಿ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಆಪರೇಷನ್ ಸಿಂಧೂರ ಯಶಸ್ವಿಯಾದ ಬೆನ್ನಲ್ಲೇ ಹುಬ್ಬಳ್ಳಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಶಾಸಕ ಮಹೇಶ್ ತೆಂಗಿನಕಾಯಿ ಸೇರಿದಂತೆ ಹಲವು ಪ್ರಮುಖರು ಮತ್ತು ಅಪಾರ ಜನಸ್ತೋಮ ಈ ತಿರಂಗ ಯಾತ್ರೆಗೆ ಸಾಕ್ಷಿಯಾಗಿದ್ದನ್ನ ತಾವು ಗಮನಿಸ್ತಾ ಇದ್ದೀರಿ. ಬೃಹತ್ ಬಾವುಟವನ್ನ ಹಿಡಿದು ಹುಬ್ಬಳ್ಳಿಯ ಪ್ರಮುಖ ನಗರ ರಸ್ತೆಗಳಲ್ಲಿ ಈ ರ್ಯಾಲಿ ಸಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಹಿರೇಮಠ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಗಮನಿಸ್ತಾ ಇದ್ದೀವಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಭಾರತ್ ಮಾತಾ ಕಿ ಜೈ, ಭಾರತೀಯ ಸೇನೆಗೆ ಜಯವಾಗಲಿ ಎನ್ನುವಂತಹ ಜಯಘೋಷ ಹುಬ್ಬಳ್ಳಿಯಲ್ಲಿ ಮೊಳಗುತ್ತಿದೆ. ಸದ್ಯಕ್ಕೆ ಈ ಯಾತ್ರೆಯ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ, ಏನೆಲ್ಲ ನಡೀತಾ ಇದೆ? ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನವನ್ನ ಹಿಮ್ಮೆಟ್ಟಿಸಿರ್ತಕ್ಕಂಥ ಭಾರತ ಯೋಧರಿಗೆ ಒಂದು ಹುಮ್ಮಸ್ಸನ್ನ ನೀಡುವಂತ ನಿಟ್ಟಿನಲ್ಲಿ, ಒಂದು ಚೈತನ್ಯವನ್ನ, ಅದೇ ರೀತಿ ಶಕ್ತಿಯನ್ನ ನೀಡುವಂತ ನಿಟ್ಟಿನಲ್ಲಿ ಇವತ್ತು ವಾಣಿಜ್ಯ ಹುಬ್ಬಳ್ಳಿಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಬೃಹತ್ ಒಂದು ತಿರಂಗ ಯಾತ್ರೆ ನಡೀತಾ ಇದೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಸಾವಿರಾರು ಸಂಖ್ಯೆಯಲ್ಲಿ ಏನು ಇಲ್ಲಿ ಕಾರ್ಯಕರ್ತರಿರ್ಬೋದು, ಅದೇ ರೀತಿ ಸಾರ್ವಜನಿಕರಿರ್ಬೋದು, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿರ್ಬೋದು, ಒಂದು ಬೃಹತ್ ಒಂದು ತಿರಂಗ ಯಾತ್ರೆಯಲ್ಲಿ ಇಲ್ಲಿ ಪಾಲ್ಗೊಂಡಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ, ಅರವಿಂದ್ ಬೆಲ್ಲದ್ ನೇತೃತ್ವದಲ್ಲಿ ಒಂದು ತಿರಂಗ ಯಾತ್ರೆಗೆ 3000 ಮಠದಿಂದ ಒಂದು ಚಾಲನೆ ಈಗಾಗಲೇ ಸಿಕ್ಕಿರ್ತಕ್ಕಂಥದ್ದು. 3000 ಮಠದಿಂದ ಏನು ದುರ್ಗದ ಬಯಲು ಮಾರ್ಗವಾಗಿ, ಅದೇ ರೀತಿ ಏನು ಅಂಬೇಡ್ಕರ್ ವೃತ್ತದವರೆಗೂ ಈ ಒಂದು ತಿರಂಗ ಯಾತ್ರೆ ನಡೀತಾ ಇದೆ. ಸಾಕಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಸಹ ಭಾಗಿಯಾಗಿರ್ತಕ್ಕಂಥದ್ದು. ಬೃಹತ್ ಒಂದು ತಿರಂಗ ಧ್ವಜವನ್ನ ಹಿಡಿದು ರಸ್ತೆಯುದ್ದಕ್ಕೂ ಏನು ಸಾಲು ಸಾಲಾಗಿ ಕೈಯಲ್ಲಿ ಧ್ವಜಗಳನ್ನ ಹಿಡಿದುಕೊಂಡು ಏನು ಭಾರತ ಮಾತೆಯ ಪರ ಘೋಷಣೆಗಳನ್ನ ಕೂಗಿ ಒಂದು ಬೃಹತ್ ತಿರಂಗ ಯಾತ್ರೆಗೆ ಇಲ್ಲಿ ಸಾಕ್ಷಿಯಾಗಿರ್ತಕ್ಕಂಥದ್ದು. ಒಂದ್ ಕಡೆ ಪಾಕಿಸ್ತಾನವನ್ನ ಹಿಮ್ಮೆಟ್ಟಿಸುವಂತ ನಿಟ್ಟಿನಲ್ಲಿ ಆಪರೇಷನ್ ಸಿಂಧೂರವನ್ನ ಮಾಡುವ ಮೂಲಕ ದೇಶದ ಸುಭದ್ರತೆಗೆ ಒಂದು ಏನು ನಾಂದಿಯನ್ನ ಹಾಡಿರ್ತಕ್ಕಂಥ ಸೈನಿಕರಿಗೆ ಒಂದು ಹುಮ್ಮಸ್ಸನ್ನ, ಚೈತನ್ಯವನ್ನ ನೀಡಲಿಕ್ಕೆ, ಅದೇ ರೀತಿ ಶಕ್ತಿಯನ್ನ ತುಂಬುವಂತ ನಿಟ್ಟಿನಲ್ಲಿ ಒಂದು ತಿರಂಗ ಯಾತ್ರೆಯ ಮೂಲಕ ಮತ್ತಷ್ಟು ಒಂದು ಬಲಪಡಿಸುವಂತ, ಅಂದ್ರೆ ನಮ್ಮ ವೀರ ಯೋಧರನ್ನ ಬಲಪಡಿಸುವಂತ ನಿಟ್ಟಿನಲ್ಲಿ ಇಲ್ಲಿ ಮುಂದಾಗಿರ್ತಕ್ಕಂಥದ್ದು. ಸಹಸ್ರಾರು ಸಂಖ್ಯೆಯಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿರ್ಬೋದು, ಸಹಸ್ರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಕೈಯಲ್ಲಿ ಧ್ವಜವನ್ನು ಹಿಡಿದು ಭಾರತ ಮಾತೆಯ ಭಾವಚಿತ್ರವನ್ನು ಹಿಡಿದು ಇಲ್ಲಿ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಶ್ರೀಪಾದ್ ಪಾಟೀಲ್, ತಾವು ಗಮನಿಸ್ತಾ ಇರಬಹುದು, ಬಹುತೇಕ ಕಾಲೇಜುಗಳ ವಿದ್ಯಾರ್ಥಿಗಳು ಒಂದು ಜಯಘೋಷಗಳನ್ನ ಕೂಗುವುದರ ಜೊತೆಗೆ ಇಲ್ಲಿ ಸಾಕಷ್ಟು ಜನ ಭಾಗಿಯಾಗಿದ್ದಾರೆ. ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ತಿರಂಗ ಯಾತ್ರೆ ಮಾಡ್ತಾ ಇದ್ರಿ, ಯಾವ ರೀತಿ ಮಾಡ್ತಾ ಇದ್ರಿ? ಸರ್ ನಮಸ್ಕಾರ. ನಾವು SJR B.Ed ಕಾಲೇಜ್ ನೂಲ್ ಹುಬ್ಬಳ್ಳಿಯಿಂದ ನಾವೆಲ್ಲ ಇವತ್ತು ತಿರಂಗ ಯಾತ್ರೆ ಮಾಡ್ತಾ ಇರೋದು ಸುಮ್ಮನೆ ಅಲ್ಲ. ನಮ್ಮ ವೀರ ಯೋಧರು ಎಷ್ಟು ಅವರ ಎಲ್ಲ ಪರಾಕ್ರಮದಿಂದ ನಮ್ಮ ವೀರ ವನಿತೆಯರ ಸಿಂಧೂರವನ್ನು ಅಳಿಸಿದ ಎಲ್ಲ ಟೆರರಿಸ್ಟ್ಗಳನ್ನ ಕೊಂದಿದ್ದಾರೆ. ಆಪರೇಷನ್ ಸಿಂಧೂರಿಂದ ನಮ್ಗೆ ತುಂಬಾ ಹೆಮ್ಮೆ ಇದೆ. ಮತ್ತೆ ಎಲ್ಲ ಆತಂಕವಾದಿಗಳನ್ನ ಕೊಲ್ಬೇಕು. ನಾವು ಅದಕ್ಕೋಸ್ಕರ, ಅವರ ಒಂದು ಜಯಕ್ಕೋಸ್ಕರ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದೀವಿ. ಮತ್ತೆ ಅವ್ರನ್ನ ದೇವರು ಇನ್ನೂ ಶಕ್ತಿ ಕೊಟ್ಟು ನಡೀತಾ ಇದೆ. ರಾಜ್ಯ ಬಿಜೆಪಿಯಿಂದಲೂ ಕೂಡ ತಿರಂಗ ಯಾತ್ರೆ ನಡೀತಾ ಇದೆ. ಆಪರೇಷನ್ ಸಿಂಧೂರ ಯಶಸ್ವಿಯಾದ ಬೆನ್ನಲ್ಲೇ ಸಂಭ್ರಮಾಚರಣೆ. ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜವನ್ನ ಹಿಡಿದು ಹೆಜ್ಜೆ ಹಾಕಿದ್ದಾರೆ ಜನ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಶಾಸಕ ಮಹೇಶ್ ತೆಂಗಿನಕಾಯಿ ಭಾಗಿಯಾಗಿದ್ದಾರೆ ಈ ರ್ಯಾಲಿಯಲ್ಲಿ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಆಪರೇಷನ್ ಸಿಂಧೂರ ಯಶಸ್ವಿಯಾದ ಬೆನ್ನಲ್ಲೇ ಹುಬ್ಬಳ್ಳಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಶಾಸಕ ಮಹೇಶ್ ತೆಂಗಿನಕಾಯಿ ಸೇರಿದಂತೆ ಹಲವು ಪ್ರಮುಖರು ಮತ್ತು ಅಪಾರ ಜನಸ್ತೋಮ ಈ ತಿರಂಗ ಯಾತ್ರೆಗೆ ಸಾಕ್ಷಿಯಾಗಿದ್ದನ್ನ ತಾವು ಗಮನಿಸ್ತಾ ಇದ್ದೀರಿ. ಬೃಹತ್ ಬಾವುಟವನ್ನ ಹಿಡಿದು ಹುಬ್ಬಳ್ಳಿಯ ಪ್ರಮುಖ ನಗರ ರಸ್ತೆಗಳಲ್ಲಿ ಈ ರ್ಯಾಲಿ ಸಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಹಿರೇಮಠ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಗಮನಿಸ್ತಾ ಇದ್ದೀವಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಭಾರತ್ ಮಾತಾ ಕಿ ಜೈ, ಭಾರತೀಯ ಸೇನೆಗೆ ಜಯವಾಗಲಿ ಎನ್ನುವಂತಹ ಜಯಘೋಷ ಹುಬ್ಬಳ್ಳಿಯಲ್ಲಿ ಮೊಳಗುತ್ತಿದೆ. ಸದ್ಯಕ್ಕೆ ಈ ಯಾತ್ರೆಯ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ, ಏನೆಲ್ಲ ನಡೀತಾ ಇದೆ?
ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನವನ್ನ ಹಿಮ್ಮೆಟ್ಟಿಸಿರ್ತಕ್ಕಂಥ ಭಾರತ ಯೋಧರಿಗೆ ಒಂದು ಹುಮ್ಮಸ್ಸನ್ನ ನೀಡುವಂತ ನಿಟ್ಟಿನಲ್ಲಿ, ಒಂದು ಚೈತನ್ಯವನ್ನ, ಅದೇ ರೀತಿ ಶಕ್ತಿಯನ್ನ ನೀಡುವಂತ ನಿಟ್ಟಿನಲ್ಲಿ ಇವತ್ತು ವಾಣಿಜ್ಯನಗರಿ ಹುಬ್ಬಳ್ಳಿಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಬೃಹತ್ ಒಂದು ತಿರಂಗ ಯಾತ್ರೆ ನಡೀತಾ ಇದೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಸಾವಿರಾರು ಸಂಖ್ಯೆಯಲ್ಲಿ ಏನು ಇಲ್ಲಿ ಕಾರ್ಯಕರ್ತರಿರ್ಬೋದು, ಅದೇ ರೀತಿ ಸಾರ್ವಜನಿಕರಿರ್ಬೋದು, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿರ್ಬೋದು, ಒಂದು ಬೃಹತ್ ಒಂದು ತಿರಂಗ ಯಾತ್ರೆಯಲ್ಲಿ ಇಲ್ಲಿ ಪಾಲ್ಗೊಂಡಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ, ಅರವಿಂದ್ ಬೆಲ್ಲದ್ ನೇತೃತ್ವದಲ್ಲಿ ಒಂದು ತಿರಂಗ ಯಾತ್ರೆಗೆ 3,000 ಮಠದಿಂದ ಒಂದು ಚಾಲನೆ ಈಗಾಗಲೇ ಸಿಕ್ಕಿರ್ತಕ್ಕಂಥದ್ದು. 3,000 ಮಠದಿಂದ ಏನು ದುರ್ಗದ ಬಯಲ್ ಮಾರ್ಗವಾಗಿ ಅದೇ ರೀತಿ ಏನು ಅಂಬೇಡ್ಕರ್ ವೃತ್ತದವರೆಗೂ ಈ ಒಂದು ತಿರಂಗ ಯಾತ್ರೆ ನಡೀತಾ ಇದೆ. ಸಾಕಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಸಹ ಭಾಗಿಯಾಗಿರ್ತಕ್ಕಂಥದ್ದು. ಬೃಹತ್ ಒಂದು ತಿರಂಗ ಧ್ವಜವನ್ನ ಹಿಡಿದು ರಸ್ತೆಯುದ್ದಕ್ಕೂ ಏನು ಸಾಲು ಸಾಲಾಗಿ ಕೈಯಲ್ಲಿ ಧ್ವಜಗಳನ್ನ ಹಿಡಿದುಕೊಂಡು ಏನು ಭಾರತ ಮಾತೆಯ ಪರ ಘೋಷಣೆಗಳನ್ನ ಕೂಗಿ ಒಂದು ಬೃಹತ್ ತಿರಂಗ ಯಾತ್ರೆಗೆ ಇಲ್ಲಿ ಸಾಕ್ಷಿಯಾಗಿರ್ತಕ್ಕಂಥದ್ದು. ಒಂದ್ ಕಡೆ ಪಾಕಿಸ್ತಾನವನ್ನ ಹಿಮ್ಮೆಟ್ಟಿಸುವಂತ ನಿಟ್ಟಿನಲ್ಲಿ ಆಪರೇಷನ್ ಸಿಂಧೂರವನ್ನ ಮಾಡುವ ಮೂಲಕ ದೇಶದ ಸುಭದ್ರತೆಗೆ ಒಂದು ಏನು ನಾಂದಿಯನ್ನ ಹಾಡಿರ್ತಕ್ಕಂಥ ಸೈನಿಕರಿಗೆ ಒಂದು ಹುಮ್ಮಸ್ಸನ್ನ, ಚೈತನ್ಯವನ್ನ ನೀಡಲಿಕ್ಕೆ, ಅದೇ ರೀತಿ ಶಕ್ತಿಯನ್ನ ತುಂಬುವಂತ ನಿಟ್ಟಿನಲ್ಲಿ ಒಂದು ತಿರಂಗ ಯಾತ್ರೆಯ ಮೂಲಕ ಮತ್ತಷ್ಟು ಒಂದು ಬಲಪಡಿಸುವಂತ, ಅಂದ್ರೆ ನಮ್ಮ ವೀರ ಯೋಧರನ್ನ ಬಲಪಡಿಸುವಂತ ನಿಟ್ಟಿನಲ್ಲಿ ಇಲ್ಲಿ ಮುಂದಾಗಿರ್ತಕ್ಕಂಥದ್ದು. ಸಹಸ್ರಾರು ಸಂಖ್ಯೆಯಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿರ್ಬೋದು, ಸಹಸ್ರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಕೈಯಲ್ಲಿ ಧ್ವಜವನ್ನು ಹಿಡಿದು ಭಾರತ ಮಾತೆಯ ಭಾವಚಿತ್ರವನ್ನು ಹಿಡಿದು ಇಲ್ಲಿ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಶ್ರೀಪಾದ್ ಪಾಟೀಲ್ ತಾವು ಗಮನಿಸ್ತಾ ಇರಬಹುದು, ಬಹುತೇಕ ಕಾಲೇಜುಗಳ ವಿದ್ಯಾರ್ಥಿಗಳು ಒಂದು ಜಯಘೋಷಗಳನ್ನ ಕೂಗುವುದರ ಜೊತೆಗೆ ಇಲ್ಲಿ ಸಾಕಷ್ಟು ಜನ ಭಾಗಿಯಾಗಿದ್ದಾರೆ. ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ತಿರಂಗ ಯಾತ್ರೆ ಮಾಡ್ತಾ ಇದ್ರಿ, ಯಾವ ರೀತಿ ಮಾಡ್ತಾ ಇದ್ರಿ? ಸರ್ ನಮಸ್ಕಾರ. ನಾವು SJR BEd ಕಾಲೇಜ್ ನೂಲ್ ಹುಬ್ಬಳ್ಳಿಯಿಂದ ನಾವೆಲ್ಲ ಇವತ್ತು ತಿರಂಗ ಯಾತ್ರೆ ಮಾಡ್ತಾ ಇರೋದು ಸುಮ್ಮನೆ ಅಲ್ಲ. ನಮ್ಮ ವೀರ ಯೋಧರು ಎಷ್ಟು ಅವರ ಎಲ್ಲ ಪರಾಕ್ರಮದಿಂದ ನಮ್ಮ ವೀರ ವನಿತೆಯರ ಸಿಂಧೂರವನ್ನು ಅಳಿಸಿದ ಎಲ್ಲ ಟೆರರಿಸ್ಟ್ಗಳನ್ನ ಕೊಂದಿದ್ದಾರೆ. ಆಪರೇಷನ್ ಸಿಂಧೂರಿಂದ ನಮಗೆ ತುಂಬಾ ಹೆಮ್ಮೆ ಇದೆ. ಮತ್ತೆ ಎಲ್ಲ ಆತಂಕವಾದಿಗಳನ್ನ ಕೊಲ್ಲಬೇಕು ನಡೀತಾ ಇದೆ. ರಾಜ್ಯ ಬಿಜೆಪಿಯಿಂದಲೂ ಕೂಡ ತಿರಂಗ ಯಾತ್ರೆ ನಡೀತಾ ಇದೆ. ಆಪರೇಷನ್ ಸಿಂಧೂರ ಯಶಸ್ವಿಯಾದ ಬೆನ್ನಲ್ಲೇ ಸಂಭ್ರಮಾಚರಣೆ. ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜವನ್ನ ಹಿಡಿದು ಹೆಜ್ಜೆ ಹಾಕಿದ್ದಾರೆ ಜನ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಶಾಸಕ ಮಹೇಶ್ ತೆಂಗಿನಕಾಯಿ ಭಾಗಿಯಾಗಿದ್ದಾರೆ ಈ ರ್ಯಾಲಿಯಲ್ಲಿ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಆಪರೇಷನ್ ಸಿಂಧೂರ ಯಶಸ್ವಿಯಾದ ಬೆನ್ನಲ್ಲೇ ಹುಬ್ಬಳ್ಳಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಶಾಸಕ ಮಹೇಶ್ ತೆಂಗಿನಕಾಯಿ ಸೇರಿದಂತೆ ಹಲವು ಪ್ರಮುಖರು ಮತ್ತು ಅಪಾರ ಜನಸ್ತೋಮ ಈ ತಿರಂಗ ಯಾತ್ರೆಗೆ ಸಾಕ್ಷಿಯಾಗಿದ್ದನ್ನ ತಾವು ಗಮನಿಸ್ತಾ ಇದ್ರಿ. ಬೃಹತ್ ಬಾವುಟವನ್ನ ಹಿಡಿದು ಹುಬ್ಬಳ್ಳಿಯ ಪ್ರಮುಖ ನಗರ ರಸ್ತೆಗಳಲ್ಲಿ ಈ ರ್ಯಾಲಿ ಸಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಹಿರೇಮಠ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಗಮನಿಸ್ತಾ ಇದ್ದೀವಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಭಾರತ್ ಮಾತಾ ಕಿ ಜೈ, ಭಾರತೀಯ ಸೇನೆಗೆ ಜಯವಾಗಲಿ ಎನ್ನುವಂತಹ ಜಯಘೋಷ ಹುಬ್ಬಳ್ಳಿಯಲ್ಲಿ ಮೊಳಗುತ್ತಿದೆ. ಸದ್ಯಕ್ಕೆ ಈ ಯಾತ್ರೆಯ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ, ಏನೆಲ್ಲ ನಡೀತಾ ಇದೆ? ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನವನ್ನ ಹಿಮ್ಮೆಟ್ಟಿಸಿರ್ತಕ್ಕಂಥ ಭಾರತ ಯೋಧರಿಗೆ ಒಂದು ಹುಮ್ಮಸ್ಸನ್ನ ನೀಡುವಂತ ನಿಟ್ಟಿನಲ್ಲಿ, ಒಂದು ಚೈತನ್ಯವನ್ನ, ಅದೇ ರೀತಿ ಶಕ್ತಿಯನ್ನ ನೀಡುವಂತ ನಿಟ್ಟಿನಲ್ಲಿ ಇವತ್ತು ವಾಣಿಜ್ಯನಗರಿ ಹುಬ್ಬಳ್ಳಿಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಬೃಹತ್ ಒಂದು ತಿರಂಗ ಯಾತ್ರೆ ನಡೀತಾ ಇದೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು, ಸಾವಿರಾರು ಸಂಖ್ಯೆಯಲ್ಲಿ ಏನು ಇಲ್ಲಿ ಕಾರ್ಯಕರ್ತರಿರ್ಬೋದು, ಅದೇ ರೀತಿ ಸಾರ್ವಜನಿಕರಿರ್ಬೋದು, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿರ್ಬೋದು, ಒಂದು ಬೃಹತ್ ಒಂದು ತಿರಂಗ ಯಾತ್ರೆಯಲ್ಲಿ ಇಲ್ಲಿ ಪಾಲ್ಗೊಂಡಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ, ಅರವಿಂದ್ ಬೆಲ್ಲದ್ ನೇತೃತ್ವದಲ್ಲಿ ಒಂದು ತಿರಂಗ ಯಾತ್ರೆಗೆ 3,000 ಮಠದಿಂದ ಒಂದು ಚಾಲನೆ ಈಗಾಗಲೇ ಸಿಕ್ಕಿರ್ತಕ್ಕಂಥದ್ದು. 3,000 ಮಠದಿಂದ ಏನು ದುರ್ಗದ ಬಯಲ್ ಮಾರ್ಗವಾಗಿ ಅದೇ ರೀತಿ ಏನು ಅಂಬೇಡ್ಕರ್ ವೃತ್ತದವರೆಗೂ ಈ ಒಂದು ತಿರಂಗ ಯಾತ್ರೆ ನಡೀತಾ ಇದೆ. ಸಾಕಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಸಹ ಭಾಗಿಯಾಗಿರ್ತಕ್ಕಂಥದ್ದು. ಬೃಹತ್ ಒಂದು ತಿರಂಗ ಧ್ವಜವನ್ನ ಹಿಡಿದು ರಸ್ತೆಯುದ್ದಕ್ಕೂ ಏನು ಸಾಲು ಸಾಲಾಗಿ ಕೈಯಲ್ಲಿ ಧ್ವಜಗಳನ್ನ ಹಿಡಿದುಕೊಂಡು ಏನು ಭಾರತ ಮಾತೆಯ ಪರ ಘೋಷಣೆಗಳನ್ನ ಕೂಗಿ ಒಂದು ಬೃಹತ್ ತಿರಂಗ ಯಾತ್ರೆಗೆ ಇಲ್ಲಿ ಸಾಕ್ಷಿಯಾಗಿರ್ತಕ್ಕಂಥದ್ದು. ಒಂದ್ ಕಡೆ ಪಾಕಿಸ್ತಾನವನ್ನ ಹಿಮ್ಮೆಟ್ಟಿಸುವಂತ ನಿಟ್ಟಿನಲ್ಲಿ ಆಪರೇಷನ್ ಸಿಂಧೂರವನ್ನ ಮಾಡುವ ಮೂಲಕ ದೇಶದ ಸುಭದ್ರತೆಗೆ ಒಂದು ಏನು ನಾಂದಿಯನ್ನ ಹಾಡಿರ್ತಕ್ಕಂಥ ಸೈನಿಕರಿಗೆ ಒಂದು ಹುಮ್ಮಸ್ಸನ್ನ, ಚೈತನ್ಯವನ್ನ
ನೀಡಲಿಕ್ಕೆ ಅದೇ ರೀತಿ ಶಕ್ತಿಯನ್ನ ತುಂಬುವಂತ ನಿಟ್ಟಿನಲ್ಲಿ ಈ ಒಂದು ತಿರಂಗ ಯಾತ್ರೆಯ ಮೂಲಕ ಮತ್ತಷ್ಟು ಒಂದು ಬಲಪಡಿಸುವಂತ ಅಂದ್ರೆ ನಮ್ಮ ವೀರ ಯೋಧರನ್ನ ಬಲಪಡಿಸುವಂತ ನಿಟ್ಟಿನಲ್ಲಿ ಇಲ್ಲಿ ಮುಂದಾಗಿರ್ತಕ್ಕಂಥದ್ದು. ಸಹಸ್ರಾರು ಸಂಖ್ಯೆಯಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿರ್ಬೋದು, ಸಹಸ್ರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಕೈಯಲ್ಲಿ ಧ್ವಜವನ್ನು ಹಿಡಿದು ಭಾರತ ಮಾತೆಯ ಭಾವಚಿತ್ರವನ್ನು ಹಿಡಿದು ಇಲ್ಲಿ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಶ್ರೀಪಾದ್ ಪಾಟೀಲ್ ತಾವು ಗಮನಿಸ್ತಾ ಇರಬಹುದು, ಬಹುತೇಕ ಕಾಲೇಜುಗಳ ವಿದ್ಯಾರ್ಥಿಗಳು ಒಂದು ಜಯಘೋಷಗಳನ್ನ ಕೂಗುವುದರ ಜೊತೆಗೆ ಇಲ್ಲಿ ಸಾಕಷ್ಟು ಜನ ಭಾಗಿಯಾಗಿದ್ದಾರೆ. ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ತಿರಂಗ ಯಾತ್ರೆ ಮಾಡ್ತಾ ಇದ್ರಿ, ಯಾವ ರೀತಿ ಮಾಡ್ತಾ ಇದ್ರಿ? ಸರ್ ನಮಸ್ಕಾರ. ನಾವು SJR BEd ಕಾಲೇಜ್ ನೂಲ್ ಹುಬ್ಬಳ್ಳಿಯಿಂದ ನಾವೆಲ್ಲ ಇವತ್ತು ತಿರಂಗ ಯಾತ್ರೆ ಮಾಡ್ತಾ ಇರೋದು ಸುಮ್ಮನೆ ಅಲ್ಲ, ನಮ್ಮ ವೀರ ಯೋಧರು ಎಷ್ಟು